ಹಾಯ್ ಹೆಲೋ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆ ಮಗ ಮಾಡೋ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಫಸ್ಟ್ ಕ್ಲಾಸಾಗಿ ನವರಾತ್ರಿ ಹಬ್ಬದ ಊಟ ಮಾಡತ್ತೀವಿ. ಏನೇನು ಮಾಡತ್ತೀವಿ ಅಂತ ಬರೀ ತೋರಿಸ್ತೀನಿ. ಹಾಗೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ ನಮ್ಮ ಚಾನಲ್ಗೆ. ಬರ್ರಿ ಈಗ ಎಲ್ಲ ಅಡುಗೆ ಮಾಡೋಣ ಹಬ್ಬದ ಊಟ. ಈಗ ನಾವು ಫಸ್ಟಿಗೆ ಉಸ್ಲಿ ಪಲ್ಯ ಮಾಡತ್ತೀವಿ. ಮಾಡೋಕೆ ಏನೇನು ಬೇಕಂತ ತೋರಿಸ್ತೀನಿ. ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಒಂದು ಸ್ವಲ್ಪ ಟಮಾಟಿ, ಹಾಗೆ ನೋಡ್ರಿ ಉಸ್ಲಿ ಇಷ್ಟೇ ಬೇಕ್ರಿ ಮಾಡೋಕೆ. ಬರ್ರಿ ಈಗ ಮಾಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ಮತ್ತು ಜೀರಿಗೆ, ಸಾಸಿವೆ ಹಾಕೋತೀವಿ. ಆಮೇಲೆ ಕರಿಬೇವನ್ನ ಹಾಕೋತೀವಿ ಮತ್ತು ಉಳ್ಳಾಗಡ್ಡಿ ಹಾಕೋತೀವಿ. ಉಳ್ಳಾಗಡ್ಡಿ ಹಾಕೊಂಡು ಸ್ವಲ್ಪ ಸರಿಯಾಗಿ ಕುಕ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಹಸಿ ಸ್ಮೆಲ್ ಹೋಗೋ ಮಟ್ಟ ಚೆಂದಾಗೆಲ್ಲ ಮಿಕ್ಸ ಮಾಡ್ಕೊಳ್ಳೋಣ್ರಿ. ಉಳ್ಳಾಗಡ್ಡಿ ಕಲರ್ ಲೈಟಾಗಿ ಬ್ರೌನ್ ಆಗಿ ಚೇಂಜ್ ಆಗೋ ಮಟ್ಟ ನಾವು ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ್ರಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಒಳಗೆ ಮಣ್ಣಗಂಡ ದಸರಾ ಹಬ್ಬದ ಊಟ ಮಾಡಾಕತ್ತೀವಿ. ಅಡುಗೆ ನಾವು ಏನೇನು ಮಾಡ್ತೀವತ್ತ ತೋರಿಸ್ತೀನಿ ಬರ್ರಿ ನಿಮಗೆ. ಈಗ ಒಂದು ಸ್ವಲ್ಪ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀವಿ. ಉಪ್ಪು ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ ಚೆಂದಾಗಿ. ಉಪ್ಪು ಹಾಕೊಂಡು ನಾವು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿ ಅಂದ್ರೆ ಸ್ವಲ್ಪ ಜಲ್ದಿ ಕರಿತಾವೆ. ಈಗ ಮೇಲೆ ಒಂದು ಸ್ವಲ್ಪ ಟಮಾಟಿ ಹಾಕೊಳ್ಳೋಣ. ಟಮಾಟಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರೊಳಗೆ ನಾವು 3 ಇಲ್ಲಾಂದ್ರೆ 4 ಥರ ಪಲ್ಯ ಮಾಡತ್ತೀವಿ. ಬರೀ ತೋರಿಸ್ತೀನಿ ಅಲ್ಲ. ಈಗ ಮೇಲೆ ಒಂದು ಸ್ವಲ್ಪ ಖಾರ, ಮನ್ಯಾಗ ಮಾಡಿದ ಗರಂ ಮಸಾಲ ಹಾಕೊಂಡು ಸರಿಯಾಗಿ ಮಿಕ್ಸ ಮಾಡ್ಕೊಳ್ಳೋಣ ಎಲ್ಲ. ನೋಡ್ರಿ ಈ ಥರ ನೀವು ಮಿಕ್ಸ ಮಾಡ್ಕೋರಿ. ಈಗ ನೋಡ್ರಿ ಒಂದು ಸ್ವಲ್ಪ ಅರಿಶಿನ ಹಾಕೋತೀವಿ. ನಾವು ಯಾವುದೇ ಬಾಜಿ ಮಾಡಿದ್ವಿ ಅಂದ್ರೂ ಮೇನ್ ಉಪ್ಪು ಮತ್ತು ಮಸಾಲೆ ಪುಡಿ ಮತ್ತು ಅರಿಶಿನ ಬೇಕೇ ಬೇಕು. ಈಗ ನೋಡ್ರಿ ಅರಿಶಿನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿವಲ್ಲ. ಈಗ ಮಣ್ಗಂಡಾಗಿ ಉಸ್ಲಿ ಸೇರಿಸ್ಕೊತೀವಿ. ಉಸ್ಲಿ ಸೇರಿಸ್ಕೊಂಡೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀವಿ ಚೆಂದಾಗೆ. ಮಸಾಲೆ ಕೂಡ ಎಲ್ಲ ಮಿಕ್ಸ್ ಆಗೋ ಮಟ್ಟ ಫ್ರೈ ಮಾಡ್ಕೊತೀವಿ ರೀ ಚೆಂದಾಗೆ ಎಲ್ಲ. ಈಗ ನೋಡ್ರಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗೈತಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಬರ್ರಿ ಈಗ ಮ್ಯಾಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗೆ. ಇನ್ನೊಂದು ಸರಿ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ನೋಡಿರಿ ಸ್ಮೆಲ್ ಹತ್ರ ಮಣ್ಗಂಡು ಫಸ್ಟ್ ಕ್ಲಾಸ್ ಬರತೈತಿ. ನೋಡಿರಿ ಫೈನಲಿ ನಮ್ದು ಉಸ್ಲಿ ಪಲ್ಯನೂ ರೆಡಿ ಆಗೈತಿ. ಈಗ ಒಂದು ಬೇರೆ ಬೌಲ್ನಾಗ ತಗೊಳತ್ತೀವಿ. ಬರ್ರಿ ಈಗ ಕಟ್ಟಿನ ಸಾಂಬಾರು ಮಾಡೋಣ. ನೋಡ್ರಿ ಈಗ ಮಣ್ಗಂಡು ಕಟ್ಟಿನ ಸಾಂಬಾರು ಮಾಡೋಣ ಬರ್ರಿ. ಇದು ಪೇಸ್ಟ್ ಒಳಗೆ ಕೊಬ್ಬರಿ, ಉಳ್ಳಾಗಡ್ಡಿ ಮತ್ತು ಟಮಾಟಿ ಹಾಕೊಂಡು ಪೇಸ್ಟ್ ಮಾಡ್ಕೊಂಡೀವಿ. ಅದು ಹುರಿದಿದ್ದು ತೋರಿಸಿಲ್ಲ, ಡೈರೆಕ್ಟ್ ಪೇಸ್ಟೇ ಮಾಡ್ಕೊಂಡೀವಿ. ನೀವು ಹುರ್ಕೋರಿ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡೀವಿ. ಹಾಗೆ ಒಂದು ಸ್ವಲ್ಪ ಕುಟ್ಟಿಟ್ಟಿದ್ದ ಬೆಳ್ಳುಳ್ಳಿನೂ ಹಾಕ್ಕೊಂಡೀವಿ ಮತ್ತು ಕರಿಬೇವನ್ನೂ ಹಾಕ್ಕೊಂಡೀವಿ. ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತೊಳಗೆ ಹೊತ್ತೈತಿ. ಈಗ ಅದು ಆಗಲೇನು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಉಳ್ಳಾಗಡ್ಡಿದ್ದ, ಟಮಾಟಿದ್ದ, ಕೊಬ್ಬರಿದ್ದು ಅದೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದು ಪೇಸ್ಟ್ ಇದ್ರೊಳಗೆ ಸೇರಿಸ್ಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ನಮ್ದು ಉತ್ತರ ಕರ್ನಾಟಕ ಒಳಗೆ ಯಾವುದೇ ಹಬ್ಬ ಇರಲಿ ಕಟ್ಟಿನ ಸಾಂಬಾರು ಹತ್ರ ಮೇನ ಮಾಡೇ ಮಾಡ್ತಾರೆ, ಯಾಕಂದ್ರೆ ಅದೇ ಸ್ಪೆಷಲ್ ಇರ್ತೈತಿ. ಈಗ ಸ್ವಲ್ಪ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬರ್ರಿ ಈಗ ಮ್ಯಾಲೆ ನೀರು ಹಾಕ್ಕೊಳ್ಳೋಣ. ನೀರು ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ನಾವು ಹುಣ್ಸಿನ್ಕಾಯಿ ಹುಳಿ ನೀರು ಹಾಕೋತೀವಿ. ಹಾಕೊಂಡು ಹುಣ್ಸಿನ್ಕಾಯಿ ಹುಳಿ ನೀರು ಯಾಕೆ ಹಾಕೋತೀವಿ ಅಂದರೆ ಟೇಸ್ಟ್ ಬರ್ತೈತಿ. ಒಂದು ಸ್ವಲ್ಪ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಆಮೇಲೆ ಒಂದು ಸ್ವಲ್ಪ ಹೂರ್ಣನೂ ಹಾಕೋತೀವಿ. ಹೂರ್ಣ ಹಾಕೊಂಡು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೋತೀವಿ. ಇನ್ನೊಂದು ಸರ ಭಾಳ ಅಂದ್ರೆ ಭಾಳ ಸಿಂಪಲ್ ಐತ್ರಿ. ಅದಕ್ಕೆ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಮೇಲೆ ಬ್ಯಾಳಿ ಕುದಿಸಿದ್ದ ಕಟ್ಟು ಹಾಕೋತೀವಿ. ನೋಡಿರಿ ಕಟ್ಟ ಎಷ್ಟು ಚೆಂದಾಗೈತಿ. ಕಟ್ಟ ಬ್ಯಾಳಿದ ಅದು ವಿಡಿಯೋ ತೋರಿಸಿಲ್ಲ ನಾವು, ಸಾರಿ, ನೆಕ್ಸ್ಟ್ ಟೈಮ್ ತೋರಿಸ್ತೀನಿ. ಈಗ ನೋಡ್ರಿ ಸಾಂಬಾರು ಎಷ್ಟಂಗೆ ಕುದಿಯಾಕತೈತಿ. ಕುದಿತು ಮುಂದೆ ಹಾಕ್ಬೇಕು. ಕಟ್ಟ ಹಾಕೊಂಡು ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ಮೆಲ್ ಹತ್ರ ಖತರ್ನಾಕ್ ಬರತೈತಿ. ಹಿಂಗೆ ತಿನ್ಬೇಕೆ ಅನ್ನಿಸ್ತೈತಿ. ಕರೆಗೂ ನಮ್ಮ ಬಿಜಾಪುರ ಸೈಡ್ ಕಟ್ಟಿನ ಸಾಂಬಾರು ಭಾಳ ಅಂದ್ರೆ ಭಾಳ ಟೇಸ್ಟಿ ಮಾಡ್ತಾರೆ. ಈಗ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ ಸರಿಯಾಗೆಲ್ಲ. ನೋಡ್ರಿ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಮಣ್ಗಂಡು ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ. ಈಗ ನಮ್ದು ಕಟ್ಟಿನ ಸಾಂಬಾರನು ರೆಡಿ ಆಗೈತಿ. ಈಗ ನಾವು ಮಿಕ್ಸ್ ಪಲ್ಯ ಮಾಡತ್ತೀವಿ. ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಉಳ್ಳಾಗಡ್ಡಿ, ಕ್ಯಾಪ್ಸಿಕಮ ಮತ್ತು ಕ್ಯಾರೆಟ್ ಮತ್ತು ಟಮಾಟಿ ಇಷ್ಟೇ ಬೇಕು ನೋಡ್ರಿ ಮಿಕ್ಸ್ ಪಲ್ಯ ಮಾಡೋಕೆ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಈಗ ಒಂದು ಪ್ಯಾನ್ ತೊಗೊಂಡಿನಿ. ಪ್ಯಾನ್ ಒಳಗೆ ಎಣ್ಣೆ ಹಾಕ್ಕೊಂಡೀವಿ. ಎಣ್ಣೆ ಹಾಕ್ಕೊಂಡು ಕ್ಯಾಪ್ಸಿಕಮ್ ಹಾಕೊಂಡು ಸರಿಯಾಗೆಲ್ಲ ಹುರ್ಕೋತೀವಿ. ಎಣ್ಣೆಗೆ ಕುಕ್ ಮಾಡ್ಕೋತೀವಿ. ಕ್ಯಾಪ್ಸಿಕಮ್ ಫುಲ್ ಕಲರ್ ಚೇಂಜ್ ಆಗೋ ಮಟ್ಟ ಮೆತ್ತಗೆ ಆಗೋ ಮಟ್ಟ ಎಣ್ಣೆಗೆ ಕುಕ್ ಮಾಡ್ಕೋತೀವಿ.
ಯಾರು ನಮ್ಮ ರೋಜೆ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡಿರಿ ಈಗ ಇವನು ಎಣ್ಣೆಗೆ ಫ್ರೈ ಮಾಡ್ಕೊಂಡಿವಿ. ಈಗ ಬರ್ರಿ ಒಂದು ಪ್ಲೇಟ್ ಒಳಗೆ ತಗೋತೀವಿ. ಈಗ ನೋಡಿರಿ ಒಂದು ಪ್ಲೇಟ್ ಒಳಗೆ ತೆಗಿತೀವಿ. ಬರ್ರಿ ಈಗ ಕ್ಯಾರೆಟ್ನು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಲೈಟಾಗಿ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೊಳ್ಳೋಣ. ಬರ್ರಿ ಅತಿ ಹೊತ್ಸಕ್ಕೆ ಹೋಗ್ಬೇಡ್ರಿ, ಅಷ್ಟೇ ಮೀಡಿಯಮ್ ಆಗಿರಬೇಕು ಕಲರ್ ಚೇಂಜ್ ಆಗಿ. ಈಗ ನೋಡ್ರಿ ಇದನ್ನು ಲೈಟಾಗಿ ಚೇಂಜ್ ಆಗೈತಿ ಕಲರ್. ಈಗ ಬರ್ರಿ ಒಂದು ಪ್ಲೇಟ್ ಒಳಗೆ ತಗೋತೀವಿ. ಈಗ ನೋಡ್ರಿ ಮಿಕ್ಸ್ ಪಲ್ಯ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಈಗ ಅದೇ ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀವಿ. ಎಣ್ಣೆ ಹಾಕೊಂಡ ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಇದು ಹತ್ರ ಮೇನ್ ಬೇಕೇ ಬೇಕು, ನೀವು ಯಾವುದೇ ಬಾಜಿ ಮಾಡಿರಿ. ಈಗ ಉಳ್ಳಾಗಡ್ಡಿ ಹಾಕೋತೀವಿ. ಉಳ್ಳಾಗಡ್ಡಿ ಹಾಕೊಂಡ ಸರಿಯಾಗಿ ಮಿಕ್ಸ್ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ ಹಾಗೆ ಹಸಿ ಸ್ಮೆಲ್ ಎಲ್ಲ ಹೋಗೋ ಮಟ್ಟ, ಉಳ್ಳಾಗಡ್ಡಿ ಕಲರ್ ಬ್ರೌನ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು ಎಣ್ಣೆಗೆ. ಈಗ ಮ್ಯಾಲೆ ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಳ್ಳೋಣ. ಕರಿಬೇವು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನೋಡ್ರಿ ಈಗ ಹಸಿ ಸ್ಮೆಲ್ನು ಹೋಗೈತಿ, ಕಲರ್ನು ಚೇಂಜ್ ಆಗೈತಿ. ಅದು ಕಲರ್ ಚೇಂಜ್ ಆದಮೇಲೆ ಕರಿಬೇವು ಹಾಕೋಬೇಕು. ಕರಿಬೇವು ಹಾಕೊಂಡು ಸ್ವಲ್ಪ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋರಿ. ಈಗ ನೋಡ್ರಿ ಮ್ಯಾಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ. ಬರೀ ಆಗಲ್ಲ ನಾವೇನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದು ಕ್ಯಾರೆಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗೆಲ್ಲ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡಿರಿ. ಈಗ ನೋಡಿರಿ ನಾವು ಕ್ಯಾಪ್ಸಿಕಮ್ ಏನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಅದನ್ನೂ ಇದ್ರೊಳಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತೀವಿ. ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊತೀವಿ. ನೋಡಿರಿ ಮನ್ನಗಡ್ ನಮ್ಮ ಉತ್ತರ ಕರ್ನಾಟಕ ಒಳಗೆ ಹಬ್ಬದ ಊಟ ಹೆಂಗಿರ್ತೈತೆ ಈ ವಿಡಿಯೋ ಒಳಗೆ ನೀವು ನೋಡಿರಿ ಫುಲ್. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ಮನ್ಯಾಗ ಮಾಡಿದ್ದ ಗರಂ ಮಸಾಲ ಹಾಕ್ಕೊಂಡಿವಿ. ಹಾಗೆ ಒಂದು ಸ್ವಲ್ಪ ಮ್ಯಾಲೆ ಅರಿಶಿನ ಹಾಕ್ಕೊಂಡಿವಿ. ಅರಿಶಿನ ಹಾಕೊಂಡಾಗ ಮಿಕ್ಸ್ ಮಾಡ್ಕೊತೀವಿ ಚೆಂದಾಗಿ ಎಲ್ಲ. ನೋಡ್ರಿ ಇಷ್ಟೇ ಐತ್ರಿ, ಇದು ಭಾಳ ಅಂದ್ರೆ ಭಾಳ ಸಿಂಪಲ್ ಐತಿ ಮಿಕ್ಸ್ ಪಲ್ಯ ಮಾಡೋದ್ರಿ. ಅದಕ್ಕೆ ನೀವು ನಿಮ್ಮ ಮನ್ಯಾಗ ಮಾಡ್ಕೊತೀನಿ ರೀ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಮ್ಯಾಲೆ ಟಮಾಟಿ ಹಾಕೋತೀವಿ. ಟಮಾಟಿ ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈ ವಿಡಿಯೋ ಫುಲ್ ನೋಡಿರಿ. ಯಾರಿಗೆ ಇಷ್ಟ ಆಗಿತ್ತು ಅಂದ್ರೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ದು ಉತ್ತರ ಕರ್ನಾಟಕ ಒಳಗೆ ಹಬ್ಬದ ಊಟ ಹೆಂಗಿರ್ತಿತ್ತ. ಈಗ ನೋಡ್ರಿ ಮ್ಯಾಲೆ ಒಂದು ಸ್ವಲ್ಪ ಖಾರ ಹಾಕೋತೀವಿ. ಖಾರ ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ಹಾಗೆ ನಂದು ವಿಡಿಯೋ ಇದು ಯಾವುದ್ಯಾವ್ದು ಊರಿನಾಗ ಹೋಗಾತೈತಿ, ಯಾವುದಾದ್ರು ಊರದೊಂದು ಹೆಸರು ನನಗೆ ಕಮೆಂಟ್ ಮಾಡಿರಿ. ಯಾಕಂದ್ರೆ ನಾನು ನೋಡ್ತೀನಿ ನಂದು ವಿಡಿಯೋ ಎಲ್ಲಿ ಮಠ ಓಡಾಕತ್ತೈತತ್ತ. ಈಗ ನೋಡ್ರಿ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿವಿ. ಬರ್ರಿ ಈಗ ಮ್ಯಾಲೆ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಇಷ್ಟೇ ಐತ್ರಿ, ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಫುಲ್ ವಿಡಿಯೋ ನೋಡ್ರಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ಈಗ ನೋಡ್ರಿ ಬರ್ರಿ ಮ್ಯಾಲೆ ಫಸ್ಟ್ ಕ್ಲಾಸಾಗಿ ಕೊತ್ತಂಬರಿ ಹಾಕೋತೀವಿ. ಕೊತ್ತಂಬರಿ ಹಾಕೊಂಡು ಮಿಕ್ಸ್ ಮಾಡ್ಕೋತೀವಿ. ನೋಡ್ರಿ ಇಷ್ಟೇ ರೀ ಮಿಕ್ಸ್ ಬಾಜಿ ಮಾಡೋದು. ನೋಡ್ರಿ ಫೈನಲಿ ನಮ್ದು ಮಿಕ್ಸ್ ಬಾಜಿನೂ ರೆಡಿ ಆಗೈತಿ. ಈಗ ಇದನ್ನು ಒಂದು ಬೌಲ್ನಾಗ ತಗೋತೀವಿ. ಈಗ ನೋಡ್ರಿ ಮ್ಯಾಲೆ ಒಂದು 5 ಇಲ್ಲಾಂದ್ರೆ 10 ನಿಮಿಷ ಮಟ್ಟ ಮುಚ್ಚಿಡಬೇಕು. ಎಷ್ಟು ಚಂದ ಕುದಿಯಾಕತ್ತೈತಿ ನೋಡ್ಬೋದು. ಕುದಿದು ಸ್ವಲ್ಪ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬರ್ರಿ ಈಗ ಇದನ್ನ ಒಂದು ಬೌಲ್ನಾಗ ತಗೊಳ್ಳೋಣ. ನೋಡ್ರಿ ಮಣ್ಣಂಗಂಡು ನಮ್ದು ಮಿಕ್ಸ್ ಬಾಜಿ ರೆಸಿಪಿ ರೆಡಿ ಆಗೈತಿ. ಬರ್ರಿ ಈಗ ಬ್ಯಾರೆದ ಬಾಜಿ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಅದೇ ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀವಿ. ಎಣ್ಣೆ ಹಾಕೊಂಡು ಜೀರಿಗೆ ಮತ್ತು ಸಾಸಿವೆ ಹಾಕೋತೀವಿ. ಹಾಗೆ ಉಳ್ಳಾಗಡ್ಡಿನೂ ಹಾಕೋತೀವಿ. ಉಳ್ಳಾಗಡ್ಡಿನೂ ಹಾಕೊಂಡು ಸರಿಯಾಗಿ ಫ್ರೈ ಮಾಡ್ಕೋತೀವಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋ ಮಟ್ಟ, ಹಸಿ ಸ್ಮೆಲ್ಲೆಲ್ಲ ಹೋಗೋ ಮಟ್ಟ ಫ್ರೈ ಮಾಡ್ಕೋತೀವಿ ರೀ ಎಣ್ಣೆಯಾಗ. ಈಗ ನೋಡ್ರಿ ಎಣ್ಣೆಯಾಗ ಮಣ್ಗಂಡು ಫಸ್ಟ್ ಕ್ಲಾಸಾಗಿ ಫ್ರೈ ಮಾಡ್ಕೊಂಡಾಗೈತಲ್ಲ. ಈಗ ಕಲರು ಚೇಂಜ್ ಆಗೈತಿ. ಬರ್ರಿ ಈಗ ಟಮಾಟಿ ಹಾಕ್ಕೊಳ್ಳೋಣ. ಟಮಾಟಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಈಗ ಇದನ್ನು ಮಾಡತ್ತಿದ್ದ ಪಲ್ಯ ಮಣ್ಗಂಡ್ರಿ. ನೋಡ್ರಿ ಬದ್ನಿಕಾಯಿ ಪಲ್ಯ ಮಾಡತ್ತೀವಿ. ಬದ್ನಿಕಾಯಿ ಪಲ್ಯ ಹೆಂಗೆ ಮಾಡೋದತ್ತ ಬರ್ರಿ ತೋರಿಸ್ತೀನಿ. ಈಗ ನೋಡ್ರಿ ಬದ್ನಿಕಾಯಿ ಹಾಕೋತೀವಿ. ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ವಿ ಬದ್ನಿಕಾಯಿ ಹಾಕೊಂಡೆ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೋತೀವಿ. ಬದ್ನಿಕಾಯಿ ಅಂದ್ರೆ ನಮ್ಮ ಬಿಜಾಪುರ ಒಳಗೆ ಫೇಮಸ್ ರೀ. ಒಬ್ರೊಬ್ರಿಗೆ ಸೇರ್ತೈತಿ, ಒಬ್ರೊಬ್ರಿಗೆ ಸೇರಲ್ಲ. ಆದರೆ ಯಾವುದೇ ಹಬ್ಬ ಇತ್ತಂದ್ರೂ ಮನ್ಯಾಗ ನಾವು ಮಾಡೋದು ಬದ್ನಿಕಾಯಿ ಪಲ್ಯನೇ ಫಿಕ್ಸ್. ಬದ್ನಿಕಾಯಿ ಹತ್ರ ಏನೇನು ನೆನಪಾರಿದ್ರು ಬದ್ನಿಕಾಯಿ ಹತ್ರ ಒಟ್ಟ ನೆನಪರಲ್ಲ ನಮ್ಮ ಮಮ್ಮಿ.
ಈಗ ನೋಡ್ರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳಕತ್ತಾರೆ. ಈಗ ಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋನು, ಮನ್ಯಾಗ ಮಾಡಿದ ಗರಂ ಮಸಾಲ, ಒಂದು ಸ್ವಲ್ಪ ಖಾರ ಹಾಕೊಂಡೆ ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋನು ಫಸ್ಟ್ ಕ್ಲಾಸಾಗಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬರಿದ್ದೀರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ನೋಡಿರಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿವಲ್ಲ, ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಈಗ ಇದು ನಾವು ಶೇಂಗಾ ಕುಟ್ಟ ಅಂದ್ರೆ ಶೇಂಗಾದ ಪೇಸ್ಟ್ ಮಾಡ್ಕೊಂಡಿದ್ವಿ, ಶೇಂಗಾ ಕುಟ್ಟ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಸರಿಯಾಗಿ. ಈಗ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗ ನೋಡಿರಿ ನೀರು ಹಾಕ್ಕೊಳಕತ್ತೀವಿ, ಮೇಲೆ ನೀರು ಹಾಕ್ಕೊಂಡು ಸರಿಯಾಗೆಲ್ಲ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ಚಂದಗೆ. ನೋಡ್ರಿ ಈಗ ಎಷ್ಟು ಚಂದ ಕುದಿಯಾಕತ್ತೈತಿ. ಬರ್ರಿ ಈಗ ಮ್ಯಾಲೆ ಕೊತ್ತಂಬರಿ ಹಾಕ್ಕೊಳ್ಳೋಣ. ಕೊತ್ತಂಬರಿ ಹಾಕೊಂಡು ಇನ್ನೊಂದು ಸರಿಯಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಪಲ್ಯ ಮಾಡಿದೆ ಅಂದರೂ ಲಾಸ್ಟಿಗೆ ಹತ್ರ ಕೊತ್ತಂಬರಿ ಹಾಕ್ತೀವಿ. ನೋಡ್ರಿ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಬರ್ರಿ ಈಗ ಮ್ಯಾಲೆ 5 ಇಲ್ಲ ಅಂದ್ರೆ 10 ನಿಮಿಷ ಮಟ್ಟ ಏನು ಮುಚ್ಚಿಡೋಣ. ನೋಡ್ರಿ ಮುಚ್ಚಿಟ್ಟಿವಲ್ಲ. ಈಗ ನೋಡ್ರಿ ಎಷ್ಟು ಚಂದ ಕುದಿಯಾಕತ್ತೈತಿ ಪಲ್ಯ. ಸ್ಮೆಲ್ ಹತ್ರ ಮಸ್ತ್ ಬರತೈತಿ, ಖತರ್ನಾಕ್ ಬರತೈತಿ ಬದ್ನಿಕಾಯಿ ಪಲ್ಯ ಸ್ಮೆಲ್. ಈಗ ನೋಡ್ರಿ ನಮ್ಮ ಬದ್ನಿಕಾಯಿ ಪಲ್ಯನೂ ರೆಡಿ ಆಗೈತಿ. ಈಗ ಇದನ್ನೂ ಒಂದು ಬೌಲ್ನಾಗ ತಗೊಳಕತ್ತೀವಿ, ನೀವು ನೋಡ್ಬೋದು. ಈಗ ನೋಡ್ರಿ ಮಣ್ಣಗಂಡ ನಮ್ಮ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಬರ್ರಿ ಈಗ ಕೋಸಂಬರಿ ಪಲ್ಯ ಮಾಡೋಣ. ಕೋಸಂಬರಿ ಪಲ್ಯ ಹೆಂಗೆ ಥರ ಮಾಡೋದತ್ತ ತೋರಿಸ್ತೀನಿ. ನೋಡ್ರಿ ಕಡ್ಲಿಬೇಳೆ ಒಂದು ಅರ್ಧ ತಾಸು ನೀರಾಗ ನೆನೆ ಇಟ್ಟಿದ್ದೀವಿ. ಈಗ ಇದು ಕಡ್ಲಿಬೇಳೆ ಮಿಕ್ಸರ್ ಒಳಗೆ ಹಾಕೊಳ್ಳೋಣ. ಬರ್ರಿ ಮಿಕ್ಸಿ ಒಳಗೆ ಹಾಕೊಂಡ ಮ್ಯಾಲೆ ಒಂದು ಸ್ವಲ್ಪ ಒಂದು 4-5 ಮೆಣಸಿನ್ಕಾಯಿ ಹಾಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಜೀರಿಗೆನೂ ಹಾಕೊಳ್ಳೋಣ. ಮತ್ತು ಕೊತ್ತಂಬರಿ ಹಾಕೊಂಡೆ ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕೊಂಡೆ ಪೇಸ್ಟ್ ಮಾಡ್ಕೊಳ್ಳೋಣ. ಬರ್ರಿ ಯಾಕಂದ್ರೆ ಕೋಸಂಬರಿ ಪಲ್ಯ ಹತ್ರ ಹೆಂಗಿರ್ತೈತಿ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತೈತಲ್ಲ. ಈಗ ನೋಡ್ರಿ ಇದು ಎಷ್ಟು ಚಂದ ಪೇಸ್ಟ್ ಆಗೈತಿ ಬೆಳ್ಳಿ ಮೇಲೆ. ಈಗ ಇದು ಎಲ್ಲ ಒಂದು ಬೇರೆ ಬೌಲ್ನಾಗ ತೆಗಿತೀವಿ. ಬರ್ರಿ ಈಗ ನೋಡ್ರಿ ಒಂದು ಬೇರೆ ಬೌಲ್ನಾಗ ತೆಗಿತೀವಿ. ಬರ್ರಿ ಈಗ ಕೋಸಂಬರಿ ಪಲ್ಯ ಮಾಡೋಣ. ಈಗ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕೊಂಡಿವಿ, ಮತ್ತು ಸ್ವಲ್ಪ ಕರಿಬೇವನು ಹಾಕ್ಕೊಳ್ಳೋಣ. ಕರಿಬೇವು ಹಾಕೊಂಡು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿನೂ ಹಾಕ್ಕೊಳ್ಳೋಣ. ಮತ್ತು ರುಚಿಯ ತಕ್ಕಟ್ಟ ಒಂದು ಸ್ವಲ್ಪ ಉಪ್ಪು ಹಾಕೊಂಡೆ ಒಂದು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಳೋಣ್ರಿ. ಎಣ್ಣೆ ಹಾಕೊಂಡೆ ಈಗ ಸರಿಯಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟೇ ಐತೆ ನೋಡ್ರಿ ಕೋಸಂಬರಿ ಪಲ್ಯ ಮಾಡೋದು. ಭಾಳ ಅಂದ್ರೆ ಭಾಳ ಸಿಂಪಲ್ ರೆಸಿಪಿ ಐತಿ. ಅದಕ್ಕೆ ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರು ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನೋಡ್ರಿ ಈಗ ಫಸ್ಟ್ ಕ್ಲಾಸಾಗಿ ನಮ್ಮ ಕೋಸಂಬರಿ ಪಲ್ಯನೂ ರೆಡಿ ಆಗೈತಿ. ಬರ್ರಿ ಈಗ ಹೋಳಿಗೆ ಮತ್ತು ಚಪಾತಿ ಮಾಡ್ಕೊಳ್ಳೋಣ. ನೀವು ನಿಮ್ಮ ಮನ್ಯಾಗ ಯಾವುದೇ ಪ್ರತಿಯೊಂದು ಹಬ್ಬ ಇತ್ತಂದ್ರೆ ಹೋಳಿಗೆ ಹತ್ರು ನಿಮ್ದಷ್ಟೇ ಅಲ್ಲ, ಎಲ್ಲರೂ ಮನ್ಯಾಗ ಹೋಳಿಗೆ ಹತ್ರು ಮಾಡ್ತಾರೆ. ಏನ್ರಿ ಫೆಸ್ಟಿವಲ್ ಹಬ್ಬ ಇತ್ತಂದ್ರೆ. ಈಗ ನೋಡ್ರಿ ಹೋಳಿಗೆ ಹೆಂಗೆ ಮಾಡೋದತ್ತ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ, ನಾ ಹೇಳೋದು ಅವಶ್ಯಕತೆನೇ ಪಡಲ್ಲ. ಈಗ ನೋಡ್ರಿ ಮಮ್ಮಿ ಫಸ್ಟ್ ಕ್ಲಾಸಾಗಿ ಹೋಳಿಗೆ ಮಾಡಾಕತ್ತಾರ ನೋಡ್ರಿ. ನಮ್ಮ ಮಮ್ಮಿನ ಕೈ ಒಳಗೆ ಹೋಳಿಗೆ ಅಂದ್ರೆ ಭಾಳ ಚಲೋ ಇರ್ತೈತ್ರಿ. ನೀವು ಒಂದು ಸರಿ ತಿಂದ್ರೆ ಅಂದ್ರೆ ಹಾಗೆ ತಿನ್ಬೇಕಂತ ಅನಿಸ್ತೈತ್ರಿ. ಅಷ್ಟು ಚಂದ ನಮ್ಮ ಮಮ್ಮಿ ಹೋಳಿಗೆ ಮಾಡ್ತಾರೆ. ಮತ್ತು ಹೋಳಿಗೆ ಮೇಲೆ ತುಪ್ಪ ಹಾಕೊಂಡು ತಿಂದ್ರೆ ಆಹಾ ಸ್ವರ್ಗನೇ ಕಾಣ್ತೀವ್ರಿ ನಾವು. ಅಟ್ಟ ಟೇಸ್ಟ್ ಬರ್ತೈತ್ರಿ ಹೋಳಿಗೆ ಕೂಡ ತುಪ್ಪ ಹಾಕೊಂಡು ತಿಂದ್ರೆ ಮೇಲೆ. ಈಗ ನೋಡ್ರಿ ಹೋಳಿಗೆ ಮಾಡಾಕತ್ತಾರ ಫಸ್ಟ್ ಕ್ಲಾಸಾಗಿ ನಮ್ಮ ಮಮ್ಮಿ ಹೋಳಿಗೆ ಮಾಡಾಕತ್ತಾರ. ಈಗ ನೋಡ್ರಿ ಲಟ್ಟುನ್ ಕಿಲಿ ಲಟ್ಸಾತಾರ. ನೋಡ್ರಿ ಎಷ್ಟು ಚಂದ ಗೋಲ್ ಆಗೈತಿದ್ದು, ಗೋಲ್. ಈಗ ನೋಡ್ರಿ ಮಮ್ಮಿ ಲಟ್ಸಾತಾರ. ಹಂಗೆ ನಾನು ನಿಮ್ಗೆ ಇನ್ನೊಂದು ಸರಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ ಹೊಸಬ್ರಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ಈಗ ನೋಡ್ರಿ ಹೋಳಿಗೆ ತೆವಿ ಮೇಲೆ ಹಾಕೊಂಡಾರ ಮಮ್ಮಿ, ಹಾಕೊಂಡ ತಿರ್ವಿಸಿ ಹಾಕೋಬೇಕು. ಈಗ ನೋಡ್ರಿ ಹೋಳಿಗೆ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ಹೂರ್ಣ ಎಷ್ಟು ಟೇಸ್ಟ್ ಮಾಡ್ತೀರಿ ಅಷ್ಟೇ ಹೋಳಿಗೆನೂ ಆಗ್ತೈತಿ. ನೋಡ್ರಿ ಆಹಾ ಹೋಳಿಗೆ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ನೋಡ್ರಿ ಈಗ ನಮ್ದು ಹೋಳಿಗೆ ರೆಡಿ ಆಗೈತಿ. ಈಗ ಮಮ್ಮಿ ನಾವೊಂದು ಹೋಳಿಗೆ ಮಾಡ್ಕೋತಾರ. ಇದು ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಐತಿ, ಯಾಕಂದ್ರೆ ಒಂದು 5 ಥರ ಪಲ್ಯ ಅದಾವು. ಸಾಂಬಾರು, ಹೋಳ್ಗೆ, ಚಪಾತಿ ಎಲ್ಲ ಒಂದೇ ವಿಡಿಯೋ ಒಳಗೆ ಐತಿ. ಸ್ವಲ್ಪ ಲಾಂಗ್ ಐತಿ, ಬಟ್ ಎಲ್ಲರೂ ಮನಸ್ಸು ಕೊಟ್ಟು ನೋಡ್ರಿ. ಯಾರು ವಿಡಿಯೋ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ, ಫುಲ್ ವಿಡಿಯೋ ನೋಡ್ರಿ. ನಿಮ್ಮ ಬಿಜಾಪುರ ಹುಡುಗಗೆ, ನಿಮ್ಮ ಮಗನಿಗೆ ಸಪೋರ್ಟ್ ಮಾಡಿರಿ ಎಲ್ಲರೂ.
ಈಗ ನೋಡ್ರಿ ನಮ್ದು 2ನೇ ಹೋಳ್ಗೆನೂ ರೆಡಿ ಆಗೈತಿ ನೋಡ್ರಿ. ಫಸ್ಟ್ ಕ್ಲಾಸ್ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡೀವಿ. ಯಾಕಂದ್ರೆ ಮನ್ಯಾಗ ಭಾಳ ಮಂದಿ ಅದೀವಲ್ಲ, ಒಂದು ಸ್ವಲ್ಪ ಇವತ್ತು ಫೆಸ್ಟಿವಲ್ ಐತಿರ್ತ ಎಲ್ಲರೂ ಬಂದ ರಿಲೇಟಿವ್ಗಳು. ಈಗ ನೋಡ್ರಿ ಚಪಾತಿ ಮಾಡ್ಕೊಳಕತ್ತಾರ. ಚಪಾತಿ ಹತ್ರ ಮೇನ್ ನಾತ್ರು ಚಪಾತಿ ಇಲ್ಲಾರೆ ಊಟನೇ ಮಾಡಲ್ಲ. ರೊಟ್ಟಿ ಗಿಟ್ಟಿ ಇತ್ತಂದ್ರೆ ಇನ್ನೂ ಊಟ ಬಿಡ್ತೀನಿ, ಬಟ್ ರೊಟ್ಟಿ ತಿನ್ನಲ್ಲ. ಯಾಕಂದ್ರೆ ನನಗೆ ಚಪಾತಿ ಭಾಳ ಅಂದ್ರೆ ಭಾಳ ಇಷ್ಟ ರೀ. ಚಪಾತಿ ಹತ್ರ ನಮ್ಮ ಮನ್ಯಾಗ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಈಗ ಇದ್ರ ಮೇಲೆ ಇನ್ನೂ ಒಂದು ಚಪಾತಿ ಹಾಕೋತಾರೆ ಮಮ್ಮಿ. ಯಾಕಂದ್ರೆ ಪದ್ರಿನ ಚಪಾತಿ ಇರ್ತೈತಲ್ಲ, ಅದರ ಮೇಲೆ ಇನ್ನೂ ಒಂದು ಚಪಾತಿ ಹಾಕೋತಾರೆ ನೋಡ್ರಿ. ಈಗ ಹಿಟ್ಟತ್ರು ಒಂದು ಕಿಲೋ ಲಟ್ಸಾತಾರೆ. ಈಗ ನೋಡ್ರಿ ಅದ್ರ ಮೇಲೆ ಇನ್ನೂ ಒಂದು ಹಾಕೊಳಕತ್ತಾರ. ಹಿಂಗೆ ಮಾಡಿದ್ರೆ ನಿಮಗೂ ಚಪಾತಿ ಮಾಡೋಕೆ ಈಸಿ ಆಗ್ತೈತಿ. ಹಿಂಗೆ ಒಂದ್ರ ಮೇಲೆ 10 ಚಪಾತಿ ಹಾಕೊಂಡ್ರಂದ್ರೆ ಏನು ಟೆನ್ಷನ್ ಇಲ್ಲ, ಆರಾಮ್ ಚಪಾತಿ ಜಲ್ದಿ ಆಗ್ತಾವೆ ನೋಡ್ರಿ. ಚಪಾತಿ ರೆಡಿ ಆಗೈತಿ, ಉಬ್ಬತೈತಿ ಎಷ್ಟು ಚಂದ. ಚಪಾತಿ ಹತ್ರ ಸ್ಮೆಲ್ ಬರಲ್ಲ, ಬಟ್ ಚಪಾತಿ ಟೇಸ್ಟ್ ಹತ್ರ ಇರ್ತೈತಿ ನೋಡಿ. ನಮ್ದು ಚಪಾತಿ ರೆಡಿ ಆಗೈತಿ. ಬರ್ರಿ ಈಗ ಹಪ್ಪಳ ಮಾಡ್ಕೊಳ್ಳೋನು. ಹಬ್ಬದ ಊಟ ಅಂದ್ರೆ ಹಪ್ಪಳ ಗಿಪ್ಪಳ ಎಲ್ಲ ಇರಬೇಕಲ್ರಿ, ಮತ್ತು ಹಪ್ಪಳ ಇದ್ರೆ ಟೇಸ್ಟ್ ಬರ್ತೈತಿ ನೋಡ್ರಿ. ಈಗ ಹಪ್ಪಳ ಮಾಡ್ಕೊಳಕತ್ತಾರ ಮಮ್ಮಿ. ಒಂದು ಆರೆಂಜ್ ಒಂದು ವೈಟ್. ನಿಮ್ಗೆ ಹತ್ರ ಗೊತ್ತೇ ಐತಿ ನಮ್ಮ ಹಪ್ಪಳ ಹತ್ರ ನಮ್ಮ ಅತ್ತೆ ಮನ್ಯಾಗ ಇರ್ತಾವೆ. ಯಾಕಂದ್ರೆ ನಮ್ಮ ಅತ್ತೆನೇ ಮಾಡ್ತಾರೆ ನೋಡ್ರಿ. ಅವ್ರ ಹತ್ರ ನಾವು ಊರಿಗೆ ಹೋದಾಗ ಒಮ್ಮೊಮ್ಮೆ ಹಪ್ಪಳ ಕೊಟ್ಟೆ ಕಳಿಸ್ತಾರೆ ನೋಡ್ರಿ. ಮಣ್ಣಗಂಡಾಗಿ ಹಪ್ಪಳ ಮಾಡ್ಕೊಳಕ್ತೀವಿ. ಹಪ್ಪಳ ಹತ್ರ ಟೇಸ್ಟ್ ಮಸ್ತ್ ಇರ್ತೈತಿ ಊಟದ ಕೂಡ. ಅಂದ್ರೆ ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ನಿಮ್ಮ ಬಿಜಾಪುರ ಹುಡುಗಗೆ ಸಪೋರ್ಟ್ ಮಾಡಿರಿ. ವಿಡಿಯೋ ಒಂದು ಸ್ವಲ್ಪ ಲಾಂಗ್ ಐತಿ, ಬಟ್ ಫುಲ್ ವಿಡಿಯೋ ನೋಡಿರಿ. ವಿಡಿಯೋ ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಮನೆ ಮಗನಿಗೆ ಸಪೋರ್ಟ್ ಮಾಡಿರಿ ನೋಡಿರಿ. ಫೈನಲಿ ನಮ್ದು ಹಬ್ಬದ ಊಟ ರೆಡಿ ಆಗೈತಿ. ಹಪ್ಪಳ ಮತ್ತು ಚಪಾತಿ, ಹೋಳಿಗೆ, ಮಿಕ್ಸ್ ಪಲ್ಯ ಮತ್ತು ಕಟ್ಟಿನ ಸಾಂಬಾರು, ಉಸ್ಲಿ ಪಲ್ಯ, ರೈಸ್, ಕೋಸಂಬರಿ ಪಲ್ಯ. ಇದೇ ನೋಡ್ರಿ ನಮ್ಮ ದಸರಾ ಹಬ್ಬದ ಊಟ. ಯಾರು ನಮ್ಮ ರೋಜಿ ಕುಕಿಂಗ್ ಚಾನಲ್ಗೆ ಹೊಸಬ್ರು ಇದ್ದಾರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ.